ನೀವು ಈಗ ನೋಡ್ತಾ ಇರೋ ಜಾಗ ಯಾವುದು ಅಂತ ಗೊತ್ತಾಯ್ತು ಅನ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಾನು ನಿಮ್ಮ ಗಗನ್ ಗೌಡ. ಈ ದೇವಸ್ಥಾನ ಇರೋದು ನಮ್ಮ ಮಂಡ್ಯ ಜಿಲ್ಲೆ KM ದೊಡ್ಡಿ ಅಂದ್ರೆ ಈಗಿನ ಭಾರತೀನಗರದಿಂದ 4 ಕಿಲೋಮೀಟರ್ ದೂರ ಮಂಡ್ಯ ಕಡೆಗೆ. ಆತ್ಮಲಿಂಗೇಶ್ವರ ದೇವಸ್ಥಾನ ಪ್ರಸಿದ್ಧ ಆಂಜನೇಯ ದೇವಾಲಯದಿಂದಾಗಿ ಹನುಮಂತ ನಗರ ಎಂಬ ಹೆಸರು ಇಲ್ಲಿಗೆ ಬಂದಿದೆ. ಈ ದೇವಾಲಯದ ನಿರ್ಮಾಣವು 1993ರಲ್ಲಿ ಮುಕ್ತಾಯಗೊಂಡಿದೆ. ಈ ದೇವಾಲಯದ ಮುಖ್ಯ ದ್ವಾರವು 90 ಅಡಿ ಎತ್ತರದ ಒಂದು ಗೋಪುರದ ಮೂಲಕ ಪ್ರವೇಶ. ಈ ಗೋಪುರ ದ್ವಾರದಿಂದ ಒಳಗೆ ಪ್ರವೇಶಿಸಿದಾಗ 32 ಕಂಬಗಳಿಂದ ಒಂದು ದೊಡ್ಡ ಅಜಾರ ಕಾಣಸಿಗುತ್ತದೆ. ಅದರ ಮಧ್ಯದಲ್ಲಿ ಆತ್ಮಲಿಂಗೇಶ್ವರ ದೇವರ ಗರ್ಭಗೃಹ ಕಾಣಸಿಗುತ್ತದೆ. ಈ ದೇವಸ್ಥಾನದ ಸುತ್ತಮುತ್ತಲಿನ ದೃಶ್ಯಾವಳಿಗಳು ನೋಡುಗರ ಕಣ್ಣಿಗೆ ಶಾಂತಿಯನ್ನು ತರುತ್ತವೆ. ಮುಖ್ಯ ದ್ವಾರದ ಬಲಭಾಗದಲ್ಲಿ ನವಗ್ರಹ ದೇವಾಲಯ, ಎಡಭಾಗದಲ್ಲಿ ಪಾರ್ವತಿ ದೇವಾಲಯ ಮತ್ತು ಅದರ ಹತ್ತಿರ ಕನ್ನಡಿಯಿಂದ ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟ ದೇವಾಲಯವಿದೆ. ಆತ್ಮಲಿಂಗೇಶ್ವರ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನ್ಯಾಯಪೀಠ ಹಾಗೂ ಧರ್ಮಪೀಠ ಕಾಣಸಿಗುತ್ತವೆ ಮತ್ತು ದೇವಸ್ಥಾನದ ಒಳಗೆ ಪ್ರವೇಶಿಸುವಾಗ ಒಂದು ಸುಂದರವಾದ ಕಲ್ಯಾಣಿ ಇದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿಯ ಸಮಯದಲ್ಲಿ ಹನುಮಂತ ನಗರದಲ್ಲಿ ಭಾರಿ ದನಗಳ ಜಾತ್ರೆ ನಡೆಯುತ್ತದೆ ಮತ್ತು ಸುಂದರವಾದ ಜೋಡಿಗಳಿಗೆ ಬಹುಮಾನವನ್ನು ನೀಡುತ್ತಾರೆ. ಈ ಬಾರಿ ದನಗಳ ಜಾತ್ರೆ ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ನಡೆಯಲಿದೆ.